ಹಬ್ಬಗಳಲ್ಲಿ ಸಾಮಾನ್ಯವಾಗಿ ನಾವು ದೇವರಿಗೆ ಪ್ರಿಯವಾದ ಸಿಹಿ ತಿಂಡಿಗಳನ್ನು ಅಥವಾ ಬೇರೆ ಏನಾದರೂ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ಮಾಡಿ ನೈವೇದ್ಯ ಮಾಡೋದು ಸರ್ವೇ ಸಾಮಾನ್ಯ ಅಲ್ವಾ. ಅದರಲ್ಲಿ ಈ ಪಂಚಕಜ್ಜಾಯನೂ ಒಂದು. ಅಂದರೆ ಗಣಪತಿಗೂ ಇದು ವಿಶೇಷ ಅಂತಾರೆ, ದೇವಿಗೂ ಇದು ವಿಶೇಷ ಅಂತಾರೆ. ದೇವಿಗೂ ಪಂಚಕಜ್ಜಾಯ ತುಂಬ ವಿಶೇಷ. ಪಂಚಕಜ್ಜಾಯಗಳಲ್ಲಿ ಬೇರೆ ಬೇರೆ ವಿಧ ಇದೆ. ಅಂದರೆ ಬೇರೆ ಬೇರೆ ವಸ್ತುಗಳಲ್ಲಿ ಪಂಚಕಜ್ಜಾಯ ಮಾಡ್ತಾರೆ. ಕಡಲೆಬೇಳೆ, ಹೆಸರುಬೇಳೆ, ಅರಳು, ಅವಲಕ್ಕಿ ಇದೆಲ್ಲದರಲ್ಲಿ ನಾನಿಲ್ಲಿ ಈಗ ಹೆಸರುಬೇಳೆ ಪಂಚಕಜ್ಜಾಯ ಮಾಡ್ತಾಯಿದ್ದೀನಿ. ಇದನ್ನು ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ದೇವಿಗೆ ಪಂಚಕಜ್ಜಾಯ ವಿಶೇಷ ಅಂತ ಲೆಕ್ಕ, ಗಣೇಶನಿಗೂ ವಿಶೇಷ ಅಂತ ಲೆಕ್ಕ. ಆದ್ದರಿಂದ ದೇವಿ ಹಬ್ಬಕ್ಕೂ ಮಾಡ್ತಾರೆ, ಗಣೇಶನ ಹಬ್ಬಕ್ಕೂ ಮಾಡ್ತಾರೆ. ಈಗ ನವರಾತ್ರಿ ಅಲ್ವಾ, ನೀವು ಪಂಚಕಜ್ಜಾಯ ಮಾಡಿ ದೇವರಿಗೆ ನೈವೇದ್ಯ ಮಾಡಬಹುದು. ನಾನು ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಇದು. ನೀವು ದೇವಸ್ಥಾನಗಳಲ್ಲೆಲ್ಲ ತಿಂದಿರ್ಬೋದು, ನೋಡಿರ್ಬೋದು. ದಕ್ಷಿಣ ಕನ್ನಡದ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಪಂಚಕಜ್ಜಾಯ ಸೇವೆ ಅಂತ ಇರುತ್ತೆ. ಪಂಚಕಜ್ಜಾಯ ಸೇವೆ ಮಾಡಿಸಿದರೆ ಸಿಗತ್ತೆ, ನೋಡಿರ್ಬೋದು ನೀವು. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಕಪ್ ಹೆಸರು ಬೇಳೆನ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಯಾವುದೇ ಏನೋ ಎಣ್ಣೆ ತುಪ್ಪ ಅಂಥದ್ದೆಲ್ಲ ಹಾಕೋದು ಬೇಡ. ಡ್ರೈ ಆಗಿಯೇ ಮೀಡಿಯಮ್ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟಿಗೆ ಮೀಡಿಯಮ್ ಉರಿ ಸ್ವಲ್ಪ ಇದ್ರೂ ಪರವಾಗಿಲ್ಲ. ಆಮೇಲೆ ಒಂದು 2 ನಿಮಿಷದ ನಂತರ ಸಿಮ್ಗೆ ಹಾಕ್ಕೊಳ್ಳಿ ಸರಿಯಾಗಿ ಬಿಸಿ ಆದಮೇಲೆ. ಇಲ್ಲಾಂದರೆ ಅದು ಸೀದು ಹೋದಂಗೆ ಆಗುತ್ತೆ, ಒಂದೇ ಸೈಡ್ ಆಗುತ್ತೆ. ಕೈ ಬಿಡದೇ ಈ ಥರ ತಿರುಗಿಸ್ಬೇಕು. ಇಲ್ಲಾಂದರೆ ನೀವು ಕೈ ಬಿಟ್ಟರೆ ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಆಗೋಲ್ಲ. ಆ ಥರ ಎಲ್ಲ ಆಗುತ್ತೆ. ಅದನ್ನು ಸಣ್ಣ ಉರಿಲೇ, ಚಿಕ್ಕ ಉರಿಲೇ ಇದನ್ನು ಮಾಡಬೇಕಾಗತ್ತೆ. ಇದು ಹೈ ಇಟ್ಟರೆ ಸೀದು ಹೋಗುತ್ತೆ. ಬಾಣಲೆ ಬಿಸಿ ಇರುತ್ತಲ್ವ, ಆ ಬಾಣಲೆ ಬಿಸಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ನೋಡ್ಕೊಂಡು ಈ ಥರ ಕೈ ಬಿಡದೇ ತಿರುಗಿಸಿ ಚೆನ್ನಾಗಿ ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಹುರಿಬೇಕು, ಕೆಂಪಾಗಬೇಕು. ಹೆಸರುಬೇಳೆ ಒಳ್ಳೆ ಪರಿಮಳನೂ ಬರುತ್ತೆ, ಕೆಂಪು ಕಲರ್ ಬರುತ್ತೆ, ಅಂದರೆ ಡಾರ್ಕ್ ಕಲರ್ ಬರುತ್ತೆ. ನೋಡಿ ಇದಾಯಿತು. ಈ ಥರ ಮಾಡಿ ಸೈಡಲ್ಲಿ ಇಟ್ಬಿಡಿ. ಸೈಡಲ್ಲಿ ಇಟ್ಬಿಟ್ಟು ಅದನ್ನು ತಣ್ಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಬಿಸಿ ಬಿಸಿ ಹಾಕಬೇಡಿ, ತಣ್ಣದ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪೌಡರು ತುಂಬ ನೈಸ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿ ಇದೆ. ನೀವು ಬೇಕು ಅಂದರೆ ನೈಸ್ ಇಷ್ಟಪಡೋರು ಮಾಡ್ಬೋದು, ಆದ್ರೂ ತುಂಬ ನೈಸ್ ಆಗಬೇಕಾಗಿಲ್ಲ, ತರಿ ಆಗ್ಬೋದು. ಪಂಚಕಜ್ಜಾಯಕ್ಕೆ ಏನೆಲ್ಲ ಬೇಕು ನೋಡೋಣ. ಇದು ಮುಖ್ಯ ವಸ್ತು ಬಿಟ್ಟು 5 ಬಗೆ ಪಂಚಕಜ್ಜಾಯ ಅಂತ ಹೇಳಿದೆ. 5 ವಸ್ತುಗಳನ್ನು ಉಪಯೋಗಿಸ್ಕೊಂಡು ತೆಂಗಿನಕಾಯಿ, ಸಕ್ಕರೆ, 1 ಕಪ್ ತೆಂಗಿನಕಾಯಿ, 1/4 ಕಪ್ ಸಕ್ಕರೆ ಅಥವಾ ಅರ್ಧ ಕಪ್ಪು, 1 ಚಮಚದಷ್ಟು ಜೇನುತುಪ್ಪ, 1 ಚಮಚದಷ್ಟು ತುಪ್ಪ, 1-2 ಚಮಚದಷ್ಟು ಕರಿ ಎಳ್ಳು, ಇಷ್ಟನ್ನು ತಗೊಂಡಿದ್ದೀನಿ. ಇದು 5 ಬಗೆಯ ಪಂಚಕಜ್ಜಾಯ ಅಂತ ಹೇಳಿದ್ರು, ಮುಖ್ಯ ವಸ್ತುವನ್ನು ಬಿಟ್ಟು. ಯಾಕಂದರೆ ಮುಖ್ಯ ವಸ್ತು ಬೇರೆ ಬೇರೆ ಮಾಡ್ತೀವಿ ನಾವು. ಕಡಲೆಬೇಳೆದು ಮಾಡ್ತೀವಿ, ಅರಳುದು ಮಾಡ್ತೀವಿ, ಅಥವಾ ಅವಲಕ್ಕಿದು ಮಾಡ್ತೀವಿ. ಆದ್ದರಿಂದ ಇದು ನೋಡಿ, ಎಳ್ಳನ್ನು ಈಗ ಫಸ್ಟು ಹುರ್ಕೋಬೇಕು. 1-2 ಚಮಚ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಏನು ಎಣ್ಣೆ ಎಲ್ಲ ಹಾಕೋದು ಬೇಡ, ಸುಮ್ಮನೆ ಅದು ಚಿಟಿ ಅನ್ನೋವರೆಗೂ ಅದನ್ನು ಹುರಿದುಕೊಳ್ಳಿ. 2-2.5 ಚಮಚದಷ್ಟು ಎಳ್ಳನ್ನು ಉಪಯೋಗಿಸ್ಕೊಂಡು. ತುಂಬ ಕಡಿಮೆನೂ ಬೇಡ, ಸೊ ಹಂಗಂತ ತುಂಬ ಜಾಸ್ತಿ ಬೇಕಾಗಿಲ್ಲ. ಎಳ್ಳು ಬೇಕು, ಎಳ್ಳು ಕಂಪಲ್ಸರಿ ಇದೆಲ್ಲ. ಅಂದರೆ 5 ವಸ್ತುಗಳನ್ನು ಉಪಯೋಗಿಸಿ ಮಾಡೋದು ಪಂಚಕಜ್ಜಾಯ. ಅದರಲ್ಲಿ ಮುಖ್ಯ ವಸ್ತುವನ್ನು ಬಿಟ್ಟು ಲೆಕ್ಕ ಹಿಡಿತೀವಿ, ಮುಖ್ಯ ವಸ್ತು ಬೇರೆ ಬೇರೆ ಮಾಡೋದಾದ್ರಿಂದ. ಈಗ ಪಂಚಕಜ್ಜಾಯ ಮಾಡೋಣ. 1 ಕಪ್ ತೆಂಗಿನಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಆದಷ್ಟು ಚೆನ್ನಾಗಿರುತ್ತೆ. 3/4 ಕಪ್ಪಿನಷ್ಟು ಸಕ್ಕರೆ, ಒಂದು ಸ್ವಲ್ಪ ಕಡಿಮೆನೂ ಹಾಕೋಬೋದು. ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ, ಫ್ರೆಶ್ಶು, ಒಳ್ಳೆ ಶುದ್ಧವಾದ ಜೇನುತುಪ್ಪ. ಅದೇ ರೀತಿ 1 ಚಮಚದಷ್ಟು ಶುದ್ಧವಾದ ಹಸುವಿನ ತುಪ್ಪ, ಒಳ್ಳೆ ತುಪ್ಪ. ಇಷ್ಟನ್ನು ಚೆನ್ನಾಗಿ ಈಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಳ್ಳು ಚೆನ್ನಾಗಿ ಸಿಡಿಯುವಷ್ಟು ಬಿಸಿ ಮಾಡಿ ಇಟ್ಕೊಂಡಿರಬೇಕು, ಹುರಿದು ಇಟ್ಟಿರಬೇಕು. ಅದು ಚಿಟಿ ಅನ್ನತ್ತಲ್ಲ ಅಲ್ಲಿವರೆಗೂ. ಅದನ್ನು ಈಗ ಸೇರಿಸ್ಕೊಳ್ಳಿ. ಇದರ ಜೊತೆ ತೆಂಗಿನಕಾಯಿ, ಸಕ್ಕರೆ, ಜೇನುತುಪ್ಪ, ತುಪ್ಪ, ಎಳ್ಳು ಇದಿಷ್ಟನ್ನು ಕೂಡ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಚಮಚದಲ್ಲಿ ಆಗಲ್ಲ, ಚೆನ್ನಾಗಿ ಆಗಲ್ಲ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸಕ್ಕರೆ ಅದಕ್ಕೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದನ್ನು ಬೆಲ್ಲದಲ್ಲಿ ಕೂಡ ಮಾಡ್ತಾರೆ. ಸಕ್ಕರೆ ಬದಲು ಬೆಲ್ಲ ಹಾಕ್ಬೋದು ನೀವು. ಬೆಲ್ಲದಲ್ಲಿ ಕೂಡ ಮಾಡ್ತಾರೆ ಕೆಲವು ಜನ. ಇನ್ನು ಬೆಲ್ಲದ ಪಾಕ ಮಾಡಿಕೊಂಡು ಮಾಡ್ತಾರೆ. ಹೆಸರುಬೇಳೆ ಪಂಚಕಜ್ಜಾಯ ಬೆಲ್ಲದ ಪಾಕ ಮಾಡಿನೂ ಮಾಡ್ತಾರೆ, ಅದು ಚೆನ್ನಾಗಿ ಆಗುತ್ತೆ. ಈ ರೀತಿಯೂ ಮಾಡಿದರೂ ಚೆನ್ನಾಗಿ ಆಗಿರುತ್ತೆ ಸಕ್ಕರೆಯಲ್ಲಿ ಕೂಡ. ಈಗ ಇದಕ್ಕೆ ಈ ಹೆಸರು ಬೇಳೆಯ ಹುಡಿ ಇರುತ್ತಲ್ವ, ಮಿಕ್ಸಿಲಿ ಮಾಡಿರೋದನ್ನ ಹುಡಿ ಇದೆಯಲ್ವ, ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪೂರ್ತಿ ಹುಡಿ ಆ ತೆಂಗಿನಕಾಯಿಗೆ ಸೇರಿಸ್ಕೋಬೇಕು.
ಬೆಲ್ಲದ ಪಾಕ ಮಾಡೋದಾದರೆ ಪಾಕ ಮಾಡಿ ಅದಕ್ಕೆ ತೆಂಗಿನಕಾಯಿ ಮತ್ತು ಈ ಹೆಸರು ಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಅಥವಾ ಬೆಲ್ಲ ತುರಿದ್ಬಿಟ್ಟು ಅಥವಾ ಏನು ಜಜ್ಜಿಬಿಟ್ಟು ಕೂಡ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡ್ತಾರೆ. ಸಕ್ಕರೆ ಹಾಕೋಲ್ಲಿ ಬೆಲ್ಲ ಹಾಕ್ತಾರೆ. ಆ ರೀತಿಯೂ ಮಾಡ್ಬೋದು. ನಾನು ಈ ರೀತಿ ಮಾಡ್ತೀನಿ. ಇದು ಒಂದು ರೀತಿಯ ಪಂಚಕಜ್ಜಾಯ. ಇದನ್ನು ಸಾಮಾನ್ಯವಾಗಿ ನಿತ್ಯಕ್ಕೆ ಹೀಗೆ ತಿನ್ನೋಕ್ಕೆ ಅಂತ ಮಾಡಲ್ಲ, ದೇವರ ನೈವೇದ್ಯಕ್ಕೆ ಮಾತ್ರನೇ ಮಾಡೋದು. ದೇವರಿಗೆ ವಿಶೇಷ ಆಗಿರೋದ್ರಿಂದ ಸುಮ್ಮನೆ ಮಾಡಬಾರ್ದು ಇದನ್ನು. ಅದೊಂದು 5 ಬಗೆಯ ಸುವಸ್ತುಗಳನ್ನು ಉಪಯೋಗಿಸಿ ಮಾಡುವಂಥ ವಿಶೇಷ ನೈವೇದ್ಯ ಆಗಿರೋದ್ರಿಂದ ದೇವರ ನೈವೇದ್ಯಕ್ಕೆ ಮಾತ್ರನೇ ಮಾಡಬೇಕು. ಗಣೇಶನ ಹಬ್ಬಕ್ಕೆ, ದೇವಿ ಹಬ್ಬಕ್ಕೆ ಅಥವಾ ಬೇರೆ ಯಾವುದಾದ್ರು ದೇವರ ಹಬ್ಬಗಳಿಗೆ ಮಾಡಬಹುದು. ನೀವು ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ. ದೇವರಿಗೂ ವಿಶೇಷ, ನಮಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ರೀತಿಯ ಪಂಚಕಜ್ಜಾಯ ಮಾಡ್ತೀರಾ, ನೀವು ಹೇಗೆ ಮಾಡ್ತೀರಾ ಅಂತ, ಯಾವ ವಸ್ತುವಿನ ಪಂಚಕಜ್ಜಾಯ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟಲ್ಲಿ. ಆಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.